ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯೋಗ ಲಾವಣ್ಯ ಗೌಡ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಸಂಜೆ ಆಗಿದೆ, ರೆಡಿ ಆಗಿದ್ದೀವಿ. ಇವಾಗ ಪೂಜೆ ಎಲ್ಲ ಮುಗಿಸಿ ಆಚೆ ಬಂದು ನಿಂತಿದ್ವಿ. ನಾನು ಪಾಪು ರೆಡಿಯಾಗಿ ಸ್ವಲ್ಪ ತುಮಕೂರಿಗೆ ಹೋಗೋದಿತ್ತು. ಪಾಪುಗೆ ಚೈನ್ ಎಲ್ಲ ತರಬೇಕಿತ್ತು. ತುಂಬ ದಿನದಿಂದ ಅಂದ್ಕೊತಿದ್ವಿ ಚೈನ್ ಕೊಡಿಸ್ಬೇಕು ಪಾಪುಗೆ ಅಂತೇಳಿ. ಚೆನ್ನಾಗೇ ಇತ್ತು ಆ ಚೈನು, ಗೆಜ್ಜೆ ಚೈನು. ಸ್ವಲ್ಪ ಗೆಜ್ಜೆ ಉದುರೋಗಿತ್ತು ಅಷ್ಟೇ. ಇದು ಪಾಪುದೆಲ್ಲ ಅವಾಗ ಹುಟ್ಟಿದಾಗೆಲ್ಲ ತಂದಿದ್ವಲ್ಲ, 6 ತಿಂಗಳಿದ್ದಾಗೆಲ್ಲ ತೊಗೊಂಬಂದಿದ್ದು ಖಡ್ಗ, ಬಳೆ, ಚೈನು ಇದೆಲ್ಲ ಕಿವಿ ಚುಚ್ಚಿಸ್ಬೇಕಾದ್ರೆ ಶಾಸ್ತ್ರ ಮಾಡ್ತಾರಲ್ಲ ಅವಾಗ ಅವೆಲ್ಲ ಹಾಕ್ಬಿಟ್ಟು ಇವಾಗ ತೊಗೊಂಬರೋಣ. ಇನ್ನು ಸ್ಕೂಲ್ಗೆ ಹೋದರೆ ಮತ್ತೆ ಹಾಕ್ಸಲ್ಲ ಸ್ಕೂಲಿಗೆ ಕಳಿಸ್ದಾಗ ಅಂತೇಳಿ, ಇನ್ನೊಂದು ವರ್ಷ ಹಾಕೊತಾಳೆ ಅಂತೇಳಿ ಕೊಡ್ಸೋಣ ಅಂತೇಳಿ ಹೊರಟಿದ್ದೀವಿ. ಇವಾಗ ಅವನ್ನೆಲ್ಲ ಹಾಕಿ ಹೊಸ ಚೈನ್ ಕೊಡ್ಸೋಣ ಅಂತ. ವರಮಹಾಲಕ್ಷ್ಮಿ ಹಬ್ಬ, ಹಾಗೆ ನಮ್ಮೂರಲ್ಲಿ ಜಾತ್ರೆ ಬೇರೆ ಬರ್ತಾಯಿದೆ. ಇಷ್ಟು ದಿವಸ ಅವಳು ಕಾಲು ನೋಡೋಕ್ಕೆ ಆಗ್ತಿರ್ಲಿಲ್ಲ ನಮಗೆ. ಮಕ್ಕಳು ಓಡಾಡ್ಬೇಕಾದ್ರೆ ಕಾಲಲ್ಲಿ ಚೈನ್ ಇದ್ದರೆ ಆ ಕಳೆನೇ ಬೇರೆ. ಹೊರಟ್ವಿ ನಾವು ಇವಾಗ. ಆನ್ ದ ವೇ ಇದ್ದೀವಿ. ರೈಲ್ವೆ ಸ್ಟೇಷನ್ ಹತ್ರ ಗೇಟ್ ಹಾಕಿದ್ವಿ. ಸದ್ಯ ಮಳೆ ಅಷ್ಟಿರಲಿಲ್ಲ, ಸಂಜೆ ಬಂದಿತ್ತು, ಇವಾಗೇನು ಬಂದಿರಲಿಲ್ಲ. ವೆದರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೋಗ್ತಾ ಇದ್ದೀವಿ ಇವಾಗ ನಾವು. ಮೊನ್ನೆ ಎಲ್ಲ ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಲಿಲ್ಲ. ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಇನ್ನೇನು 1-2 ಡೇಸಲ್ಲಿ ಊರಿಗೆ ಹೊರಡ್ತಾ ಇದ್ದೀವಿ ಇವಾಗ ನಾವು. ನಮ್ಮೂರಲ್ಲಿ ಜಾತ್ರೆ ಇದೆ, ಹಂಗಾಗಿ ಇನ್ನು ಅಲ್ಲಿಗೆ ಹೋದರೆ ಮತ್ತೆ ಊರಿಂದ ಬಂದು ತೊಗೊಂಡೋಗ್ಬೇಕು, ಆಗಲ್ಲ ಅಂತ ಹೇಳಿ ಇವಾಗಲೇ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಇವಾಗಲೇ ಹೊರಟಿದ್ದೀವಿ. ಬಂದ್ವಿ ಇವಾಗ ಶಾಪ್ ಹತ್ರ ನಾವು. ನೋಡಿ, ಫೈನಲಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು ಡಿಸೈನು. ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇದೆ, ಹಂಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತಕ್ಕೊಡು ಅಂತ ಹೇಳಿ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೊರಟ್ವಿ ಇವಾಗ ನಾವು. ಬಿಲ್ಲಿಂಗ್ ಎಲ್ಲ ಹಾಕ್ಸಿ ತೊಗೊಂಡು ಹೊರಟ್ವಿ. ಪಾಪು ಸ್ವಲ್ಪ ಹಠ ಮಾಡ್ತಾಯಿದ್ಲು, ಸ್ವೆಟರ್ ಹಾಕಿಸ್ಕೊಳಲ್ಲ ಅಂತೇಳಿ. ಚಳಿ ಇದೆ ಹಬ್ಬ, ಥಂಡಿ ಹಾಕಿಸ್ಕೊ ಅಂತೇಳಿ ಹೇಳ್ತಾಯಿದ್ವಿ. ಹಾಕಿಸ್ಕೊಳಲ್ಲ ಅಮ್ಮ ಅಂತ ಹೇಳಿ ಇದು ಮಾಡ್ತಾಯಿದ್ಲು. ನಾವು ಯಾವಾಗಲೂ ಮಧು ಜ್ಯುವೆಲ್ಸಲ್ಲೇ ತೊಗೊತಾ ಇದ್ದಿದ್ದು. ಇವತ್ತು ಲೇಟಾಗಿ ಬಂದ್ವಲ್ಲ, ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟಿದ್ರು ಅವರು. ಹಾಗಾಗಿ 100ಗೆ ಹೊರಟ್ರೆ ಬರೋಕ್ಕಾಗಲ್ಲ ಅಂತ ಹೇಳಿ, ಮಳೆ ಬೇರೆ ಇದೆಯಲ್ಲ ಅಂತೇಳಿ ಇಲ್ಲೇ ತೊಗೊಂಡೋಗೋಣ ಅಂತ VS ಆಭೂಷಣಿಗೆ ಬಂದಿದ್ವಿ. ಹೋಗ್ತಾ ಇದ್ದೀವಿ ಇವಾಗ. ನನ್ನ ತಾಳಿ ಸರ ಬೇರೆ ಪೋಣಿಸ್ಬೇಕಿತ್ತು. ಕಪ್ಪು ಮಣಿ ಒಂದು ಒಡೆದೋಗ್ಬಿಟ್ಟಿತ್ತು, ಹಾಕ್ಸಿರ್ಲಿಲ್ಲ. ಹಂಗಾಗಿ ಅದನ್ನು ಮುಗಿಸ್ಕೊಂಡು ಒಟ್ಟಿಗೆ ಮನೆಗೆ ಬಂದ್ವಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ತಾಳಿ ಸರ ಹಾಕಿಲ್ಲ ನಾನು, ಅಲ್ಲ ಹಂಗೆ ಮನೇಲಿ ತೊಗೊಂಬಂದ್ವಿ. ಮನೇಲಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಹಾಕ್ಸ್ಕೊಳೋಣ ಅಂತ. ಬೆಳ್ಳಿ ರೇಟ್ ಮೊದಲಿಗೂ ಇವಾಗೂ ತುಂಬ ವ್ಯತ್ಯಾಸ ಇದೆ. 8,500 ರೂಪಾಯಿ ಏನೋ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನಾನು ಚಿಕ್ಕ ಹುಡುಗಿ ಇರಬೇಕಾದ್ರಿಂದ ನನಗೆ ಗೆಜ್ಜೆ ಚೈನ್ ಅಂದರೆ ತುಂಬ ಇಷ್ಟ. ಈಗಲೂ ನನ್ನ ಹತ್ರ ಗೆಜ್ಜೆ ಚೈನೇ ಇರೋದು. ಇವಾಗ ಪೂಜೆ ಮಾಡಿಬಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಹಾಕ್ಸೋಣ. ಮಕ್ಕಳು ಓಡಾಡಬೇಕಾದ್ರೆ ಗಲ್ ಅಂತ ಇದ್ರೇ ಅದು ಮನೆಗೆ ಒಂಥರ ಕಳೆ. ಎಲ್ಲಿದ್ದಾರೆ ಅಂತಲೂ ಬೇಗ ಕಂಡುಹಿಡಿಬೋದು, ಪಟ್ಟನ್ನು ಗೊತ್ತಾಗ್ಬಿಡುತ್ತೆ. ಚೈನ್ ಇಲ್ದಾಗ ಪಾಪ ಗೊತ್ತಾಗ್ತಾನೆ ಇರಲಿಲ್ಲ ನನಗಂತೂ. ಆಲ್ಮೋಸ್ಟ್ ಏನು 1 ವಾರನೋ ಇನ್ನೂ ತೆಗ್ದಿಟ್ಟಿದ್ವಿ, 2 ವಾರನೋ. ಎಲ್ಲಿದ್ದಾಳೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅದು ಗೆಜ್ಜೆ ಹಾಕ್ಬಿಟ್ರೆ ಓಡಿ ಬರ್ತಿರ್ತಾಳಲ್ಲ, ಗೊತ್ತಾಗುತ್ತೆ. ನಮ್ಮ ಮನೆಯವ್ರಿಗೆ ತಮ್ಮನೇಲಿಗೆ ಒಂದು ಫೋಟೋ ತೆಗಿ ಅಂತ ಹೇಳ್ತಾ. ತಾಳಿ ಸರ ತೊಳೆದ್ಬಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸಿ ಹಾಕಿಸ್ಕೋಬೇಕು ಇವಾಗ. ಅದು ಮಣಿ, ಕಪ್ಪು ಮಣಿ, ಕರಿಮಣಿ ಕಟ್ಟಾಗ್ಬಿಟ್ಟಿತ್ತು, ಒಡೆದೋಗಿತ್ತು, ಹಾಕ್ಸೋಕ್ಕೆ ಆಗಿರಲಿಲ್ಲ. ಹಾಕಿಸ್ಕೊಂಬರೋಣ ಅಂತ ಹೇಳಿ ಹೋಗಿ ಹಾಕ್ಸ್ಕೊಂಬಂದ್ವಿ. ಇವಾಗ ದೇವ್ರ ಹತ್ರ ಇಟ್ಟು 2 ಪೂಜೆ ಮಾಡಿ ಹಾಕಿಸ್ಕೊಬೇಕು. ಪೂಜೆ ಮಾಡಿ ದೇವ್ರ ಹತ್ರ ಇಟ್ಟು ಬಾಲ್ ತೊಳಿತೀನಿ. ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸರ ಮತ್ತು ಕಾಲ್ಗೆಜ್ಜೆ ಎಲ್ಲ ಅವತ್ತಿಂದ ಅದೊಂಥರ ನಂಬಿಕೆ. ಮನೆಗೆ ತೊಗೊಂಡ್ಬಂದರೆ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬೇಕು ಅಂತ. ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ. ತಾಳಿಗೊಂದ್ಸರಿ ಪೂಜೆ ಮಾಡಿ ಹಾಕುರಿ ಅಂತ ಹೇಳಿದೆ, ಹಂಗಾಗಿ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡಾದ್ಮೇಲೆ ಇವಾಗ ಹಾಕಿಸ್ಕೋಬೇಕು ನಾನು. ಫೈನಲಿ ತೊಗೊಂಬರ್ತಾಯಿದ್ದಾರೆ. ಪೂಜೆ ಎಲ್ಲ ಮುಗೀತು. ಸರ ಹಾಕಿಸ್ಕೊಬೇಕು ಇವಾಗ. ನಾನು ಕ್ಯಾಮ್ರಾ ಸೆಟ್ ಮಾಡೋಕ್ಕೆ ಹೋಗಿದ್ದೆ, ಇವಾಗ ಹಾಕಿಸ್ಕೊತಾ ಇದ್ದೀನಿ ತಾಳಿನ. ಅದೇನೋ ಖಾಲಿ ಕತ್ತಲ್ಲಿದ್ದರೆ ಇಷ್ಟು ದಿವಸ ಸರ ಹಾಕಿ ಅದೇನೋ ಒಂಥರ ಫೀಲಿಂಗೇ ಬೇರೆ. ಕತ್ತೆಲ್ಲ ಖಾಲಿ ಅನ್ನಿಸ್ತಿತ್ತು.
ಇನ್ನೊಂದ್ಸಲಿ ಮದುವೆ ಆಗಿರೋ ಥರ ಫೀಲ್ ಬರ್ತಾಯಿತ್ತು. ನಮ್ಮ ಮನೆಯವ್ರಿಗೆ ಹಾಗೆ ಮಕ್ಕ ನೋಡಿ ನಗಿಸ್ತಿದ್ದೆ. ನಾನು ಸೀರೆ ಉಟ್ಕೊಂಡು ರೀಲ್ಸ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ರೀ ಅಂತ ಹೇಳಿ ಕೇಳ್ತಾ ಇದ್ದೆ ನಾನು. ಒಂದು ವಿಡಿಯೋ ಮಾಡಿಕೊಡೋದು ಅಂತ ಹೇಳಿ ಹಾಗೆ ಕೇಳಿದೆ. ಸುಮ್ಮನೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ. ಅಷ್ಟರಲ್ಲೇ ನಗಿಸ್ಬಿಟ್ರು. ನಗ್ತಾ ಇದ್ವಿ. ಪಾಪಕ್ಕೆ ಗೆಜ್ಜೆ ಹಾಕ್ಬೇಕು ಇವಾಗ. ಗೆಜ್ಜೆ ಇನ್ನೂ ಹಾಕಿರಲಿಲ್ವಲ್ಲ, ಪೂಜೆ ಮಾಡಿದ್ವಲ್ಲ, ಸರ ಮಾತ್ರ ಹಾಕಿಸ್ಕೊಂಡೆ. ಈಗ ಪಾಪಕ್ಕೆ ಗೆಜ್ಜೆ ಹಾಕ್ತಾಯಿದ್ದೀವಿ. ಹೊಸ ಗೆಜ್ಜೆ ಅಲ್ವಾ, ಅದು ಬೆಂಡ್ ಮಾಡಿ ಹಾಕ್ಬೇಕಲ್ಲ. ನನಗೆ ಹಾಕೋಕ್ಕೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ಬಾರಿ ನೀನೇ ಹಾಕು ಅಂತ ಹೇಳಿ. ಫೋನ್ ಇಟ್ಕೊಂಡು ನೋಡಿ ಅಲ್ಲೂ ನೋಡ್ತಾ ಇದ್ದಾಳೆ. ನಿಂತ್ಕೊಂಬ ಹಾಕ್ತೀನಿ ಅಂತೇಳಿ ನಿಲ್ಲಿಸ್ದೆ. ಫೈನಲಿ ಹೆಂಗೋ ಮಾಡಿ ಹಾಕಿದೆ. ಡ್ರೆಸ್ ಬೇರೆ ಹಾಕ್ಕೊಂಡಿದ್ನೆಲ್ಲ ಕಂಫರ್ಟಬಲಾಗಿ ಕುತ್ಕೊಂಡು ಹಾಕಕ್ಕೆ ಆಗ್ತಾ ಇರಲಿಲ್ಲ ನನಗೆ. ತಿಳ್ಕೋತೀರಾ? ಮನೆ ಓಡಾಡ್ತೀಯಾ? ಪಪ್ಪಿ ಕೊಡು ಮನೆ. ಪಪ್ಪಿ ಕೊಡವ? ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ಖುಷಿ ಆಯಿತು ನನಗಂತೂ.